ತಲೆ ಕೂದಲಿರೋದು, ತಲೆಯಲ್ಲಿ ಹೊಟ್ಟಾಗೋದು, ನೆರೆ ಕೂದಲಿನ ಸಮಸ್ಯೆ ಇವೆಲ್ಲ ಹೆಚ್ಚಾಗ್ತದೆ. ಒಂದು 100 ಗ್ರಾಮು ಈರುಳ್ಳಿ, ಒಂದು 100 ಗ್ರಾಮು ಭೃಂಗರಾಜ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಆದ್ಮೇಲೆ ತಲೆ ಕೂದಲಿರೋದು, ತಲೆಯಲ್ಲಿ ಹೊಟ್ಟಾಗೋದು, ನೆರೆ ಕೂದಲಿನ ಸಮಸ್ಯೆ ಇವೆಲ್ಲ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣ ಫಾಸ್ಟ್ ಫುಡ್, ಜಂಕ್ ಫುಡ್, ಬೇಕರಿ ಪದಾರ್ಥಗಳು, ದುಶ್ಚಟಗಳು, ಮಾಂಸಾಹಾರ ಇವೆಲ್ಲ ಬಿಟ್ಟ ಮೇಲೆ ಸರಿಯಾಗಿ ಸೊಪ್ಪು, ತರಕಾರಿ, ಹಣ್ಣುಗಳನ್ನು ಸೇವನೆ ಮಾಡೋದನ್ನು ಕಲ್ತ್ರೆ ಈ ಸಮಸ್ಯೆ ಅರ್ಧ ಅಲ್ಲೇ ಗುಣ ಆಗುತ್ತೆ. ಮತ್ತೆ ತಡವಾಗಿ ಮಲಗೋದು, ತಡವಾಗಿ ಇರೋದು ಮುಖ್ಯ ಕಾರಣ. ಇವೆಲ್ಲ ಸರಿಪಡಿಸ್ಕೊಳ್ಬೇಕು. ಇವೆಲ್ಲ ಸರಿಪಡಿಸ್ಕೊಂಡ ಮೇಲೆ ನಾ ಮನೆ ಮದ್ದನ್ನು ಹೇಳ್ತೇನಲ್ಲ, ಇದನ್ನು ಬಳಸಿ ಖಂಡಿತವಾಗಿಯೂ ನಿಮ್ಮ ಕೂದಲು ಉದುರ್ತಕ್ಕಂಥ ಸಮಸ್ಯೆ, ಹೊಟ್ಟಾಗೋದು, ನೆರೆ ಕೂದಲಿನ ಸಮಸ್ಯೆ ಏನೇ ಬರಲಿ ಕೂದಲಿಗೆ, ಅವೆಲ್ಲ ಈ ಮನೆ ಮದ್ದಲ್ಲಿ ಗುಣ ಆಗ್ಲೇಬೇಕು. ಏನು ಅಂದ್ರೆ, ಒಂದು 100 ಗ್ರಾಮು ಈರುಳ್ಳಿ, ಒಂದು 100 ಗ್ರಾಮು ಭೃಂಗರಾಜ ಎಲೆ ಹಸಿ ಸಿಕ್ಕರೆ ತಗೊಳ್ಳಿ, ಇಲ್ಲಾಂದ್ರೆ ಪುಡಿ ತಗೊಳ್ಳಿ. ಒಂದು 100 ಗ್ರಾಮು ನೆಲ್ಲಿಕಾಯಿ, ಹಸಿ ನೆಲ್ಲಿಕಾಯಿ ಸಿಕ್ಕರೆ ಪೇಸ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಒಣ ಪೌಡರ್ ತಗೊಳ್ಳಿ. ಒಂದು 100 ಗ್ರಾಮು ಗರಿಕೆ, ಅದಂತೂ ಹಸಿ ಸಿಗುತ್ತೆ, ಅದ್ರ ಪೇಸ್ಟ್ ಮಾಡ್ಕೊಳ್ಳಿ. ಒಂದು 100 ಗ್ರಾಮು ನೆನೆಸಿರ್ತಕ್ಕಂಥ ಮೆಂತ್ಯ, ಒಂದು 100 ಗ್ರಾಮು ದಾಸವಾಳ ಎಲೆ ಪೇಸ್ಟು ಅಥವಾ ಹೂವಿನ ಪೇಸ್ಟು, ಹಾಗೆ ಒಂದು 100 ಗ್ರಾಮು ಅಮೃತ ಬಳ್ಳಿಯ ಎಲೆ. ಇದಿಷ್ಟನ್ನು ಸೇರಿಸಿ, ಅವೆಲ್ಲವನ್ನು ಹಸಿ ಸಿಕ್ಕರೆ ಹಸಿ ತಗೊಳ್ಳಿ, ಇಲ್ಲಾಂದ್ರೆ ಒಣ ಸಿಕ್ಕರೆ ಅದನ್ನ ಪೇಸ್ಟ್ ತಯಾರಿಸ್ಕೊಳ್ಳಿ, ಪುಡಿ ತೆಗೆದುಕೊಂಡು. ಇವೆಲ್ಲವೂ ಸೇರಿದಾಗ ಒಂದು 700 ಗ್ರಾಮ್ ಆಗುತ್ತೆ. ಈ ಪದಾರ್ಥಗಳನ್ನ ಎಲ್ಲವನ್ನು ಸೇರಿಸಿ ಇದನ್ನೇನ್ ಮಾಡ್ಬೇಕಂತ ಹೇಳಿದ್ರೆ 4 ಲೀಟರ್ನ ನೀರಿನಲ್ಲಿ ಕುದಿಸ್ಬೇಕು. ಆ ನೀರು ಕುದ್ದು 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 ಏನಾಗಬೇಕು, 1 ಲೀಟರ್ ಇಳಿಬೇಕು. ಆವಾಗ ಅದನ್ನ ಶೋಧಿಸಿ ಆ ಒಂದೆಲ್ಲ ಹಿಂಡಿ ತೆಗೆದು ಅದೇನು ಕಷಾಯ ಬರ್ತದಲ್ಲ, ಆ ಕಷಾಯವನ್ನ 1 ಲೀಟರ್ ಕಷಾಯವನ್ನ ಒಂದು ಅರ್ಧ ಲೀಟರ್ ಕೊಬ್ಬರಿ ಎಣ್ಣೆಗೆ ಮಿಶ್ರಣ ಮಾಡಿ ಅದನ್ನ ಕುದಿಸ್ಬೇಕು. ಅದನ್ನ ಕುದಿಸೋ ಟೈಮಲ್ಲಿ ಮತ್ತೆ ಈರುಳ್ಳಿಯನ್ನ ರುಬ್ಬಿ ಅದರ ರಸ ತೆಗೆದು ಅದರ ಸ್ವರಸವನ್ನ, ಈರುಳ್ಳಿ ರುಬ್ಬಿರದ ಸ್ವರಸವನ್ನ ಒಂದು 1/4 ಲೀಟರ್ ಹಾಕ್ಬೇಕು ಅದು ಕುದಿಯೋ ಟೈಮಲ್ಲಿ. ಇದಿಷ್ಟು ಮಾಡಿ ತಯಾರಿಸಿರ್ತಕ್ಕಂಥ ಎಣ್ಣೆ, ಈ ಎಣ್ಣೆಯನ್ನ ಶೋಧಿಸಿಟ್ಕೊಳ್ಳಿ. ಇದನ್ನ ತಲೆಗೆ ಹಚ್ಚಿ, ತಲೆ ಕೂದಲಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ ಈ ಸಮಸ್ಯೆಯಲ್ಲಿ ಕಡಿಮೆ ಆಗ್ತದೆ, ಈ ಒಂದು ಎಣ್ಣೆಯಲ್ಲಿ ಕಡಿಮೆ ಆಗ್ತದೆ. ಇದನ್ನ ಪ್ರಾಯೋಗಿಕವಾಗಿ ಮಾಡಿ ನೋಡಿ. ಲೈಫ್ ಸ್ಟೈಲ್, ಫುಡ್ ಸ್ಟೈಲ್ ಬದಲಾಯಿಸ್ಕೊಂಡ್ರೆ ಮಾತ್ರ ಪರಿಹಾರ. ಮತ್ತು ಹೊಟ್ಟೆ ಶುದ್ಧವಾಗಲಿಕ್ಕೆ ರಾತ್ರಿ ಮಲಗೋ ಸಂದರ್ಭದಲ್ಲಿ 1-2 ಚಮಚ ಹರಳೆಣ್ಣೆನ 1 ಲೋಟ ಬಿಸಿನೀರಿಗೆ ಹಾಕಿ ಅಥವಾ ಬಿಸಿ ಹಾಲಿಗೆ ಹಾಕಿ ಸೇವನೆ ಮಾಡಿ. ಅಥವಾ 1-2 ಚಮಚ ಹಸುವಿನ ತುಪ್ಪವನ್ನ 1 ಲೋಟ ಹಾಲಿಗೆ ಹಾಕಿ ಸೇವನೆ ಮಾಡಿ. ಇದರಿಂದ ಕೂದಲಿಗೆ ಬೇಕಾಗಿರೋ ಪ್ರೋಟೀನು, ಮಿನರಲ್ಸ್ಗಳು, ವಿಟಮಿನ್ಸ್ಗಳು ಸಿಗ್ತವೆ. ಹಾಗೂ ಹೊಟ್ಟೆನೂ ಶುದ್ಧ ಆಗುತ್ತೆ. ರಕ್ತ ಸಂಚಾರನು ಕೂದಲಿನ ರೂಟ್ಸ್ಗಳಿಗೆ ಸರಿಯಾಗಿ ಕೂದಲು ಸಂಪಾಗಿ ಬೆಳಿಲಿಕ್ಕೆ ಇದು ಉಪಯೋಗಕಾರಿಯಾಗುತ್ತೆ. ಈ ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರನ್ನು ಶೇರ್ ಮಾಡ್ಕೊಳ್ಳಿ. ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ತಮ್ಮೆಲ್ಲರಿಗೂ ಶರಣಾರ್ಥಿ.